ರಾಜ್ಯದಲ್ಲಿ ಡೆಂಗಿ ರಣಕೇಕೆ ಹಾಕ್ತಾ ಇದೆ. ಮಕ್ಕಳಿಗೆ ಡೆಡ್ಲಿ ಜ್ವರ ಅಟ್ಯಾಕ್ ಮಾಡ್ತಾ ಇದೆ. ಆಸ್ಪತ್ರೆಗಳು ರೋಗಿಗಳಿಂದ ತುಂಬಿ ತುಳುಕ್ತಾ ಇದೆ. ಮಾರಿ ಡಂಗೂರಕ್ಕೆ ಬ್ರೇಕ್ ಹಾಕೋದಕ್ಕೆ ರಾಜ್ಯ ಸರ್ಕಾರ ಈಗ ಟಾಸ್ಕ್ ಫೋರ್ಸ್ ರಚನೆ ಕೂಡ ಮಾಡಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಕರುನಾಡಲ್ಲಿ ಡೆಂಗಿ ಮಹಾಮಾರಿ ರಣಕೇಕೆ. ಶಿವಮೊಗ್ಗದಲ್ಲಿ ಡೆಡ್ಲಿ ಜ್ವರಕ್ಕೆ 2ನೇ ಬಲಿ. ಡೆಂಗಿ ನಿಯಂತ್ರಣಕ್ಕೆ ಟಾಸ್ಕ್ ಫೋರ್ಸ್ ರಚನೆ. ರಾಜ್ಯದಲ್ಲಿ ಡೆಂಗಿ ರಣಕೇಕೆ ಹಾಕ್ತಾ ಇದೆ. ಮಹಿಳೆಯರು ಮಕ್ಕಳನ್ನ ಹಿಂಡಿ ಹಿಪ್ಪೆ ಮಾಡ್ತಾ ಇದೆ. ಆಸ್ಪತ್ರೆಗಳು ರೋಗಿಗಳಿಂದ ತುಂಬಿ ತುಳುಕ್ತಾ ಇದೆ. ಸಣ್ಣ ಜ್ವರ ಬಂದ್ರೆ ಸಾಕು ಆಸ್ಪತ್ರೆಗೆ ಎಡತಾಗ್ತಾ ಇದ್ದಾರೆ. ಶಿವಮೊಗ್ಗದಲ್ಲಿ ಡೆಂಗಿಗೆ 2ನೇ ಬಲಿಯಾಗಿದೆ. ಹೊಸನಗರ ಮೂಲದ ರಶ್ಮಿ ನಾಯ್ಕ್ ಎಂಬ ಮಹಿಳೆ ಮೃತಪಟ್ಟಿದ್ದಾರೆ. ಡೆಂಗಿ ನಿಯಂತ್ರಣಕ್ಕೆ ಸರ್ಕಾರ ಟಾಸ್ಕ್ ಫೋರ್ಸ್ ರಚಿಸಿದೆ. 3-4 ದಿನಗಳ ಹಿಂದೆಯಷ್ಟೇ ಸೇಫ್ ಆಗಿದ್ದ ಗದಗ ಜಿಲ್ಲೆಯಲ್ಲಿ ಡೆಂಗಿ ಡಂಗುರ ಜೋರಾಗ್ತಾ ಇದೆ. ಮಕ್ಕಳಿಗೆ ಡೆಡ್ಲಿ ಜ್ವರ ಅಂಟ್ತಾ ಇದೆ. ಜಿಮ್ಸ್ನಲ್ಲಿ ಈವರೆಗೆ 16 ಮಕ್ಕಳು ಚಿಕಿತ್ಸೆ ಪಡಿತಾ ಇದ್ದು 6 ಮಕ್ಕಳಿಗೆ ಡೆಂಗಿ ತಗುಲಿದೆ. 2 ಮಕ್ಕಳು ಸಾವು ಬದುಕಿನ ಮಧ್ಯೆ ಹೋರಾಟ ನಡೆಸ್ತಾ ಇದ್ದಾರೆ. ಜಿಮ್ಸ್ ಮಕ್ಕಳ ವಾರ್ಡ್ನಲ್ಲಿ 16 ಮಕ್ಕಳು ಅಡ್ಮಿಟ್ ಆಗ್ಯಾರ ರೀ. 14ರಾಗ 10 ಕನ್ಫರ್ಮ್ಡ್ ಅದಾವು, 8 ಕನ್ಫರ್ಮ್ಡ್ ಅದಾವು. 8 ಡೆಂಗು ಲೈಕ್ ಇಲ್ನೆಸ್, ಶಂಕಿತ ಡೆಂಗು ಅಂತೀವಿ. ಅವಕ್ಕೆ ಡೆಂಗು ಲಕ್ಷಣಗಳು ಇರ್ತವೆ, ಬಟ್ ಟೆಸ್ಟ್ ನೆಗೆಟಿವ್ ಇರ್ತದೆ. ಹಿಂಗಾಗಿ ಅವು ನಾವು ಡೆಂಗು ಅಂತಲೇ ತೊಗೊತೀವಿ. ಟೋಟಲ್ 16 ಕೇಸಸ್ ವಾರ್ಡು ಮತ್ತು ICU ಕೂಡಿಸಿ 2. ಹಾವೇರಿಯಲ್ಲೂ ಕೂಡ ದಿನದಿಂದ ದಿನಕ್ಕೆ ಡೆಂಗಿ ಕೇಸ್ಗಳು ಸ್ಫೋಟವಾಗ್ತಾ ಇವೆ. ರೋಗ ವಾಸಿ ಮಾಡಬೇಕಾದ ಜಿಲ್ಲಾಸ್ಪತ್ರೆ ಹಿಂಭಾಗವೇ ರೋಗ ಹರಡ್ತಾ ಇದೆ. ಮುರುಘಾ ರಾಜೇಂದ್ರ ನಗರ ಮತ್ತು ಮೆಹಬೂಬ್ ನಗರ ನಿವಾಸಿಗಳು ಗಬ್ಬು ನಾರುವ ಪ್ರದೇಶದಲ್ಲೇ ವಾಸಿಸ್ತಾ ಇದ್ದಾರೆ. ನಗರ ಸಭೆ ಹಾಗೂ ಜಿಲ್ಲಾಡಳಿತಕ್ಕೆ ಜನ ಹಿಡಿ ಶಾಪ ಹಾಕ್ತಿದ್ದಾರೆ. ಸುಮಾರು 1-2 ವರ್ಷ ಆಗ್ತದೆ ನೋಡಾಕತ್ತೆ. ಕಳಚೆ ಏನು ಮಾಡಿದ್ರು ಸರಿ ಮಾಡ್ತಿಲ್ಲ. MLA ರುದ್ರಪ್ಪ ಎಲ್ಲರೂ ಬಂದು ಹೋಗ್ಯಾರ. ಏನು ಕೆಲಸ ಆಗ್ತಾ ಇಲ್ಲ. ಇಲ್ಲಿ ಸಣ್ಣ ಸ್ಕೂಲ್ ಮಕ್ಕಳು ಅದಾವು. ನಾವು ಜೀವನ ಮಾಡೋದು ಅಂದ್ರೆ ಭಾಳ ಇಲ್ಲಿ ಎಲ್ಲರೂ ಮಾರಿ ಅಥಾರಿಟಿ ಮಾರಿ ಎಲ್ಲರೂ ಹೋಗೋಣ ಅನ್ನೋ ಲೆಕ್ಕಕ್ಕೆ ಬಂದೇವು ಸರ್. ಇಲ್ಲಂತೂ ಇರೋಕ್ಕಾಗ್ತಾ ಇಲ್ಲ. ದಯವಿಟ್ಟು ಇದನ್ನ ಮಾಡಿ. ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಡೆಂಗಿ ರಣಕೇಕೆ ಹಾಕ್ತಾ ಇದೆ. ಅಂಕೋಲಾ ಹಾಗೂ ಹೊನ್ನಾವರದಲ್ಲಿ ಕೇಸ್ಗಳು ಸ್ಫೋಟಗೊಂಡಿವೆ. 126 ಡೆಂಗಿ ಪಾಸಿಟಿವ್ ಕೇಸ್ಗಳು ಪತ್ತೆಯಾಗಿವೆ. ಮಹಾಮಾರಿ ಆರ್ಭಟಕ್ಕೆ ರಾಜ್ಯ ಬೆಚ್ಚಿ ಬಿದ್ದಿದ್ದು ಆಸ್ಪತ್ರೆಗಳು ಫುಲ್ ರಶ್ ಆಗ್ತಾ ಇವೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿ ಡೆಂಗಿ ರಣಕೇಕೆ ಹಾಕ್ತಾ ಇದೆ. ಮಕ್ಕಳಿಗೆ ಡೆಡ್ಲಿ ಜ್ವರ ಅಟ್ಯಾಕ್ ಮಾಡ್ತಾ ಇದೆ. ಆಸ್ಪತ್ರೆಗಳು ರೋಗಿಗಳಿಂದ ತುಂಬಿ ತುಳುಕ್ತಾ ಇದೆ. ಮಾರಿ ಡಂಗೂರಕ್ಕೆ ಬ್ರೇಕ್ ಹಾಕೋದಕ್ಕೆ ರಾಜ್ಯ ಸರ್ಕಾರ ಈಗ ಟಾಸ್ಕ್ ಫೋರ್ಸ್ ರಚನೆ ಕೂಡ ಮಾಡಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಕರುನಾಡಲ್ಲಿ ಡೆಂಗಿ ಮಹಾಮಾರಿ ರಣಕೇಕೆ. ಶಿವಮೊಗ್ಗದಲ್ಲಿ ಡೆಡ್ಲಿ ಜ್ವರಕ್ಕೆ 2ನೇ ಬಲಿ. ಡೆಂಗಿ ನಿಯಂತ್ರಣಕ್ಕೆ ಟಾಸ್ಕ್ ಫೋರ್ಸ್ ರಚನೆ. ರಾಜ್ಯದಲ್ಲಿ ಡೆಂಗಿ ರಣಕೇಕೆ ಹಾಕ್ತಾ ಇದೆ. ಮಹಿಳೆಯರು ಮಕ್ಕಳನ್ನ ಹಿಂಡಿ ಹಿಪ್ಪೆ ಮಾಡ್ತಾ ಇದೆ. ಆಸ್ಪತ್ರೆಗಳು ರೋಗಿಗಳಿಂದ ತುಂಬಿ ತುಳುಕ್ತಾ ಇದೆ. ಸಣ್ಣ ಜ್ವರ ಬಂದ್ರೆ ಸಾಕು ಆಸ್ಪತ್ರೆಗೆ ಎಡತಾಗ್ತಾ ಇದ್ದಾರೆ. ಶಿವಮೊಗ್ಗದಲ್ಲಿ ಡೆಂಗಿಗೆ 2ನೇ ಬಲಿಯಾಗಿದೆ. ಹೊಸನಗರ ಮೂಲದ ರಶ್ಮಿ ನಾಯ್ಕ್ ಎಂಬ ಮಹಿಳೆ ಮೃತಪಟ್ಟಿದ್ದಾರೆ. ಡೆಂಗಿ ನಿಯಂತ್ರಣಕ್ಕೆ ಸರ್ಕಾರ ಟಾಸ್ಕ್ ಫೋರ್ಸ್ ರಚಿಸಿದೆ. 3-4 ದಿನಗಳ ಹಿಂದೆಯಷ್ಟೇ ಸೇಫ್ ಆಗಿದ್ದ ಗದಗ ಜಿಲ್ಲೆಯಲ್ಲಿ ಡೆಂಗಿ ಡಂಗುರ ಜೋರಾಗ್ತಾ ಇದೆ. ಮಕ್ಕಳಿಗೆ ಡೆಡ್ಲಿ ಜ್ವರ ಅಂಟ್ತಾ ಇದೆ. ಜಿಮ್ಸ್ನಲ್ಲಿ ಈವರೆಗೆ 16 ಮಕ್ಕಳು ಚಿಕಿತ್ಸೆ ಪಡಿತಾ ಇದ್ದು 6 ಮಕ್ಕಳಿಗೆ ಡೆಂಗಿ ತಗುಲಿದೆ. 2 ಮಕ್ಕಳು ಸಾವು ಬದುಕಿನ ಮಧ್ಯೆ ಹೋರಾಟ ನಡೆಸ್ತಾ ಇದ್ದಾರೆ. ಜಿಮ್ಸ್ ಮಕ್ಕಳ ವಾರ್ಡ್ನಲ್ಲಿ 16 ಮಕ್ಕಳು ಅಡ್ಮಿಟ್ ಆಗ್ಯಾರ ರೀ. 14ರಾಗ 10 ಕನ್ಫರ್ಮ್ಡ್ ಅದಾವು, 8 ಕನ್ಫರ್ಮ್ಡ್ ಅದಾವು. 8 ಡೆಂಗು ಲೈಕ್ ಇಲ್ನೆಸ್, ಶಂಕಿತ ಡೆಂಗು ಅಂತೀವಿ. ಅವಕ್ಕೆ ಡೆಂಗು ಲಕ್ಷಣಗಳು ಇರ್ತವೆ, ಬಟ್ ಟೆಸ್ಟ್ ನೆಗೆಟಿವ್ ಇರ್ತದೆ. ಹಿಂಗಾಗಿ ಅವು ನಾವು ಡೆಂಗು ಅಂತಲೇ ತೊಗೊತೀವಿ. ಟೋಟಲ್ 16 ಕೇಸಸ್ ವಾರ್ಡು ಮತ್ತು ICU ಕೂಡಿಸಿ 2. ಹಾವೇರಿಯಲ್ಲೂ ಕೂಡ ದಿನದಿಂದ ದಿನಕ್ಕೆ ಡೆಂಗಿ ಕೇಸ್ಗಳು ಸ್ಫೋಟವಾಗ್ತಾ ಇವೆ. ರೋಗ ವಾಸಿ ಮಾಡಬೇಕಾದ ಜಿಲ್ಲಾಸ್ಪತ್ರೆ ಹಿಂಭಾಗವೇ ರೋಗ ಹರಡ್ತಾ ಇದೆ. ಮುರುಘಾ ರಾಜೇಂದ್ರ ನಗರ ಮತ್ತು ಮೆಹಬೂಬ್ ನಗರ ನಿವಾಸಿಗಳು ಗಬ್ಬು ನಾರುವ ಪ್ರದೇಶದಲ್ಲೇ ವಾಸಿಸ್ತಾ ಇದ್ದಾರೆ. ನಗರ ಸಭೆ ಹಾಗೂ ಜಿಲ್ಲಾಡಳಿತಕ್ಕೆ ಜನ ಹಿಡಿ ಶಾಪ ಹಾಕ್ತಿದ್ದಾರೆ.
ಸುಮಾರು ಒಂದೂವರೆ 2 ವರ್ಷ ಆಗ್ತೈತೆ ನೋಡಾಕತ್ತ ಕಳಚೆ ಏನು ಮಾಡಿದ್ರು ಸರಿ ಮಾಡ್ತಿಲ್ಲ. MLA ರುದ್ರಪ್ಪ ಎಲ್ಲರೂ ಬಂದು ಹೋಗ್ಯಾರ, ಏನು ಕೆಲಸ ಆಗ್ತಾ ಇಲ್ಲ. ಇಲ್ಲಿ ಸಣ್ಣ ಸಣ್ಣ ಸ್ಕೂಲ್ ಮಕ್ಕಳು ಅದಾವು. ನಾವು ಇಲ್ಲಿ ಜೀವನ ಮಾಡೋದಂದ್ರೆ ಭಾಳ ಇಲ್ಲಿ ಎಲ್ಲರ ಮಾರಿ ಅಥಾರಿಟಿ ಮಾರಿ ಎಲ್ಲರೂ ಹೋಗೋಣ ಅನ್ನೋ ಲೆಕ್ಕಕ್ಕೆ ಬಂದೇವು ಸರ್. ಇಲ್ಲಂತೂ ಇರೋಕ್ಕಾಗ್ತಾ ಇಲ್ಲ. ದಯವಿಟ್ಟು ಇದನ್ನ ಏನು ಮಾಡಿ. ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಡೆಂಗಿ ರಣಕೇಕೆ ಹಾಕ್ತಾ ಇದೆ. ಅಂಕೋಲಾ ಹಾಗೂ ಹೊನ್ನಾವರದಲ್ಲಿ ಕೇಸ್ಗಳು ಸ್ಫೋಟಗೊಂಡಿವೆ. 126 ಡೆಂಗಿ ಪಾಸಿಟಿವ್ ಕೇಸ್ಗಳು ಪತ್ತೆಯಾಗಿವೆ. ಮಹಾಮಾರಿ ಆರ್ಭಟಕ್ಕೆ ರಾಜ್ಯ ಬೆಚ್ಚಿ ಬಿದ್ದಿದ್ದು ಆಸ್ಪತ್ರೆಗಳು ಫುಲ್ ರಶ್ ಆಗ್ತಾ ಇವೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.